ಮನೆಗ್ ಬಂದ್ ನೋಡ್ತೀನಿ ಮಗಂಗೋಸ್ಕರ ನಮ್ಮ ಅಪ್ಪ ದೋಸೆ ಸುಡ್ತೈತೆ. ಇವತ್ ಬೆಳಿಗ್ಗೆನೆ ಎದ್ದು ಅಮ್ಮನ ಆಫೀಸಿಗೆ ಬಿಡ್ಬೇಕು ಅಂತ ಅಮ್ಮನ್ ಕರ್ಕೊಂಡ್ ಹೊರಟೆ. ಅಮ್ಮನ ಆಫೀಸಿಗೆ ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ಬಂದು ಟಿಫನ್ ಮಾಡ್ತಾ ಇದ್ದೆ. ಅಪ್ಪ ಫ್ರೂಟ್ಸ್ ಅಂಗಡಿಗೆ ತಗೊಂಡ್ ಹೋಗು ಅಂತ ಫ್ರೂಟ್ಸ್ ತಂದು ಕೊಟ್ರು. ಅಂತ ಅಂಗಡಿಗೆ ಬಂದ್ಬಿಟ್ಟು ನಮ್ ಶಿಷ್ಯನ ಆಚೆನ ತಗ್ಬಿಟ್ಟು ಇವ್ರಿಬ್ರು ಬಟ್ಟೆ ಚೇಂಜ್ ಮಾಡಿರ್ಲಿಲ್ಲ ಅಂತ ಬಟ್ಟೆ ಚೇಂಜ್ ಮಾಡಿಸ್ತಾ ಇದೀನಿ. ಅಂತೂ ಪಂಕಾಗ್ ರೆಡಿ ಮಾಡ್ಬಿಟ್ಟು ಎಲ್ಲ ಎತ್ತಿ ಆಚೆ ಇಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಇವ್ರು ಬಂದ್ಬಿಟ್ಟು ಒಂದ್ ಶರ್ಟ್ ತಗೊಂಡು ಹೋದ್ರು. ವಾಸಿ ಸೆಂಟ್ ಎತ್ಕ ಹೊಂಟೋಗ್ಬಿಡೋದು. ಆಮೇಲೆ ಇವನು ಗಂಟೆ ಅಲ್ಲಾಡ್ಸ್ಕೊಂಡು ಬಂದ. ಸರಿ ಅಂದ್ಬಿಟ್ಟು ಇವನ್ನ ಶಾಪಲ್ಲೇ ಇರಿಸ್ಬಿಟ್ಟು ಊಟ ಮಾಡೋಣ ಅಂತ ಮನೆಗೆ ಹೊರಟೆ. ಮನೆಗೆ ಬಂದು ನೋಡ್ತಿದ್ದಾಗೇನೆ ನಮ್ಮಪ್ಪ ಮಗನಿಗೋಸ್ಕರ ದೋಸೆ ಸುಡ್ತಾ ಇದ್ರು, ಮಮ್ಮಿ ಜ್ಯೂಸ್ ಮಾಡ್ಕೊಡ್ತಾ ಇದ್ರು. ಊಟ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಶಾಪ್ ಹತ್ರ ಬಂದೆ. ಓ ಏನ್ರಪ್ಪ ಮಾಡ್ತಿದ್ದೀರಾ? ಅದಿನ್ನೂ ಸ್ಟಾಕ್ ಅಪ್ಡೇಟ್ ಮಾಡಿಲ್ಲ, ಅವಾಗ್ಲೇ ನೀವೆಲ್ಲ ಎತ್ಕೊಬಿಟ್ರೆ ನಮ್ ಕಸ್ಟಮರ್ಗೆ ಏನ್ ಕೊಡವ? ನಿಂದ ಅಂಗಡಿ ಆಗ್ಬಿಟ್ರೆ ನಮ್ ಕಸ್ಟಮರ್ಗೆ ಏನ್ ಕೊಡವ? ಎಲ್ಲಾನು ಇನ್ನೂ ಅಪ್ಡೇಟ್ ಮಾಡ್ದಂಗೆ ಎತ್ಕೊಬಿಟ್ರೆ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಎಲ್ಲರೂ ಈ ತರ ಎತ್ಕೊಬಿಟ್ರೆ ನಮ್ ಕಸ್ಟಮರ್ಗೆ ಏನ್ ಕೊಡೋದಪ್ಪ? ಟೈಮು 5:15, 5:15 ವಾಪಸ್ ಕೊಡ್ತೀಯಾ? ಇವನ್ನ ನಮ್ ಶಿಷ್ಯನ್ ತರ ಆಕ್ಷನ್ ಮಾಡು ಅಂತಂದ್ರೆ ಸೇಮ್ ಹಂಗೆ ಮಾಡ್ಕೊಂಡ್ ಕೂತವನೆ. ಆಮೇಲೆ ಕಸ್ಟಮರ್ ಎಲ್ಲ ಬಂದ್ರು. ಇವನು ಒಂದ್ ಸ್ಲಿಪ್ಪರ್ ತಗೊಂಡೋದ. ಹಾಗೆ ಇವರಿಬ್ರು 2 ಪ್ಯಾಂಟ್ ತಗೊಂಡೋದ್ರು. ಅವರೆಲ್ಲ ಹೋದ್ಮೇಲೆ ನಮ್ಮ ಹುಡುಗ ಬಂದ ಒಂದ್ ಸಾಂಗ್ ಆಡು ಒಂದು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟನೇ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.